ಯುವತಿ ಕುಸಿದು ಬಿದ್ದಿದ್ದಾರೆ ಜನಸಂದಣಿಯ ಮಧ್ಯ. ಪಾರ್ಟಿ ಮಧ್ಯದಲ್ಲಾಗಿರೋದು. ಕ್ರೌಡ್ ಹೆವಿ ಆಗಿತ್ತು. ತಕ್ಷಣ ಅವ್ರನ್ನ ಆಂಬ್ಯುಲೆನ್ಸನ್ನ ತಂದು ಅವ್ರನ್ನ ರೆಸ್ಟ್ ಮಾಡಿಸೋ ಕೆಲಸ ಆಗ್ತಿದೆ. ಅದನ್ನೇ ಹೇಳಿದ್ದು, ಈ ಥರದ್ದು ಆಗಬಾರ್ದಿತ್ತು. ಕೆಲವೊಂದು ಕಡೆ ಆಗ್ತಿದೆ. ಇದು ಎರಡನೇ ಕೇಸ್ ಅನ್ಸುತ್ತೆ ಅಲ್ವಾ ಮಮತಾ? ಬ್ರೀತಿಂಗ್ ಪ್ರಾಬ್ಲಮ್ ಆದಂಗೆ ಕಾಣಿಸ್ತಾ ಇದೆ. ಮಾಸ್ಕ್ ಹಾಕಿದ್ದಾರೆ. ಹೌದು ಹೌದು. ಬ್ರೀತಿಂಗ್ ಪ್ರಾಬ್ಲಮ್ ಪ್ರಾಬಬ್ಲಿ ನೋಡಿ ಅಲ್ಲಿ ಬೆರಳೆಲ್ಲ ನೋಡ್ತಾ ಇದ್ರೆ ಪ್ರಾಬಬ್ಲಿ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಆದಂಗೆ ಕಾಣಿಸ್ತಾ ಇದೆ. ಒಂದು ಅಸಂಪ್ಷನ್ ಅಷ್ಟೇನೆ. ಬಿಕಾಸ್ ಅಷ್ಟು ಸೀರಿಯಸ್ ಆಗಲ್ಲ ಕಂಡೀಷನ್ಸ್. ಯೂಶಲಿ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವ್ರಿಗೆ ಆ ಥರದ್ದು ಸಮಸ್ಯೆಗಳು ಇರುತ್ತೆ. ನೋಡಿ ಅಲ್ಲಲ್ಲಿ ಒಂದಷ್ಟು ಅಹಿತಕರ ಘಟನೆಗಳಾಗ್ತಾ ಇದೆ. ವೆರಿ ಸ್ಯಾಡ್, ವೆರಿ ಅನ್ಫಾರ್ಚುನೇಟ್. ಬಟ್ ರೆಡಿ ಇದ್ದಾರೆ ಅಲ್ಲಿ ಸಿಬ್ಬಂದಿಗಳು ಅವರಿಗೆ ಕರೆಕ್ಟ್ ಆಗಿ ಟೈಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸಕಲ ರೀತಿಯ ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ವೈದ್ಯರು ಕೂಡ ಇದ್ದಾರೆ, ಪೊಲೀಸ್ನವರು ಇದ್ದಾರೆ. ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸೋ ಕೆಲಸ ಕೂಡ ಆಗ್ತಾ ಇದೆ. ಆಮೇಲೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ. ಸೊ ಇಲ್ಲಿಂದ ಅವ್ರಿಗೆ ಆಸ್ಪತ್ರೆಗೆ ಸಾಗಿಸಿ ನಂತರ ಏನಾಗಿದೆ ಸಮಸ್ಯೆ ಅಂತ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿರಾಮದ ನಂತರ